ಇವತ್ತು ಯುಗಾದಿ ಹಬ್ಬ. ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡೋಣ ಅಂದ್ರೆ ನನ್ನ ಫ್ರೆಂಡ್ಸ್ ಗಳಿರೋರೆಲ್ಲರೂ ಕೂಡ ಇದೇ ರೀತಿ. ಏನೇ ಆಗ್ಲಿ ಗೈಸ್, ನಂದ್ ಕತೆ ಬಿಟ್ಟಾಕಿ ನೀವಾದ್ರೂ ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ ಅಂತ ಕೇಳ್ಕೊತಾ ಎಲ್ಲರಿಗೂ ಕೂಡ ಹ್ಯಾಪಿ ಯುಗಾದಿ ವಿಶ್ ಮಾಡ್ತಾ, ಮೊದಲನೇದಾಗಿ ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರ ಬಗ್ಗೆ ಮಾತಾಡೋದಾದ್ರೆ, ಲಿಟ್ರಲಿ ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರು ಕೆವಿನ್ ಓಯನ್ಸ್ ಅವರ ಕತೆನ ರಸ್ಸಲ್ ಮೇನಿಯಾದಲ್ಲಿ ಮುಗ್ಸಾಕ್ತಾರೆ ಅನ್ಕೋತೀನಿ. ಕೆವಿನ್ ಓಯನ್ಸ್ ಅವರ ತಲೆ ಅವರ ಬಾಡಿಯಿಂದ ರಸ್ಸಲ್ ಮೇನಿಯಾ ಸ್ಟೇಜ್ ನ ಬಿಟ್ಟು ಹಾರೋಗಿ ಹೊರಗಡೆ ಬೀಳುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಗಾಯ್ಸ್. ಬದಲಿಗೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ. ಸ್ಮ್ಯಾಕ್ ಡೌನ್ ನಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರ ವಿರುದ್ಧ ಸೋತಾದ್ಮೇಲೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಬಂದು, ನಾನು 4 ತಿಂಗಳು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಇದ್ದೆ ಕೆವಿನ್ ಓಯನ್ಸ್ ಅವರ ಕಾರಣದಿಂದ. 4 ತಿಂಗಳು ಆದ್ಮೇಲೆ ನಾನು ಬಂದು ನನ್ನ ಮೊದಲ ಮ್ಯಾಚ್ ನ ಕಾರ್ಮೆಲಾ ಅವರ ಮೇಲೆ ರೆಸ್ಸಲ್ ಮಾಡಿದೆ. ಅಲ್ಲೂ ಕೂಡ ಕೆಒ ತನ್ನ ಮೂಗನ್ನ ತೋರಿಸ್ತಾ, ಅಂಡ್ ಇವತ್ತು ಡ್ರೂ ಮ್ಯಾಕೆಂಟೈರ್ ಅವರ ಜೊತೆನೂ ಕೂಡ ರೆಸ್ಸಲ್ ಮಾಡಬೇಕಾದ್ರೆ ಇಲ್ಲೂ ಕೂಡ ಕೆವಿನ್ ಓಯನ್ಸ್ ಬಂದು ತನ್ನ ಮೂಗನ್ನ ತೋರಿಸ್ತಾ, ನಾನಂತೂ ಅವರನ್ನ ಸುಮ್ಮನೆ ಬಿಡೋದಿಲ್ಲ. ರಸ್ಸಲ್ ಮೇನಿಯಾ ಗ್ರ್ಯಾಂಡೆಸ್ಟ್ ಸ್ಟೇಜ್ ಆಫ್ ದ ಬಾಲ್, ಫೈಲ್ ಡ್ರೈವರ್ ವರ್ಸಸ್ ಪಂಟ್ ಕಿಕ್. ನಿಜವಾಗ್ಲೂ ರಸ್ಸಲ್ ಮೇನಿಯಾದಲ್ಲಿ ನಾನು ಕೆವಿನ್ ಓಯನ್ಸ್ ಅವರಿಗೆ ಯಾವ ರೀತಿ ಪಂಟ್ ಮಾಡ್ತೀನಿ ಅಂದ್ರೆ, ಅವರ ತಲೆ ಸ್ಟೇಡಿಯಂ ನ ಕಿತ್ಕೊಂಡು ಹೊರಗಡೆ ಹೋಗ್ಬೇಕು. ನನಗಂತೂ ಕಾಯೋದಿಕ್ಕೆ ಆಗ್ತಾ ಇಲ್ಲ. ಸೊ ರೆಡಿ ಆಗು, ರಸ್ಸಲ್ ಮೇನಿಯಾ ನೈಟ್ 1 ನಲ್ಲಿ ಕೆವಿನ್ ಓಯನ್ಸ್, ನಾನಂತೂ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಖಡಕ್ ವಾರ್ನಿಂಗ್ ನ ಕೊಟ್ಟಿದ್ದಾರೆ ನಮ್ಮ ಕೆವಿನ್ ಓಯನ್ಸ್ ಅವರಿಗೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಸ್ಮ್ಯಾಕ್ ಡೌನ್ ಆಫರ್ ಬಗ್ಗೆ. ನೆನ್ನೆ ಸ್ಮ್ಯಾಕ್ ಡೌನ್ ಯಾವ ರೀತಿ ಎಂಡ್ ಆಯ್ತು ಅಂತ ನಿಮ್ಗೆ ಗೊತ್ತಿರಬಹುದು. ಯಾವುದೇ ರೀತಿಯ ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗಲಿಲ್ಲ. ಕಾಂಟ್ರಾಕ್ಟ್ ಸೈನಿಂಗ್ ನ 3 ಜನನು ಕೂಡ ಮಾಡಿದ್ರು. ಇಂಟ್ರೆಸ್ಟಿಂಗ್ ವಿಚಾರಗಳು ಇತ್ತು, ಅದ್ರ ಬಗ್ಗೆ ಎಲ್ಲ ನಾನು ಈಗಾಗಲೇ ಮಾತಾಡಿದ್ದೀನಿ. ಅಂಡ್ ಆ ಒಂದು ಸೆಗ್ಮೆಂಟ್ ಮುಗಿದ್ಮೇಲೆ ಸಿಎಂ ಪಂಕ್, ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಇವು 3 ಜನನು ಕೂಡ ರಿಂಗ್ ನ ಲೀವ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಸಿಎಂ ಪಂಕ್ ಮೊದಲು ಹೊರಟೋಗ್ತಾರೆ. ಅದಾದ್ಮೇಲೆ ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರು ಹೋಗೋದಕ್ಕಿಂತ ಮುಂಚೆ ಆರ್ಗ್ಯೂನ ಮಾಡ್ತಾ ಇರ್ತಾರೆ. ರೋಮನ್ ರೈನ್ಸ್ ಹಾಗೆ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಇಬ್ರು. ಸೊ ಜಾಸ್ತಿ ಏನು ಆಗಿಲ್ಲ ಗೈಸ್, ಕಾಂಟ್ರಾಕ್ಟ್ ಸೈನಿಂಗ್ ನ ಮಾಡಿ ಈ 3 ಜನ ಕೂಡ ರಿಂಗ್ ನ ಲೀವ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ರಿಕೋಶಿಯಾ ಹಾಗೆ ಸಮಂತ ಅವರ ಬಗ್ಗೆ. ಇವರಿಬ್ರು ಕೂಡ ಇಷ್ಟು ದಿನ ಡೇಟ್ ಮಾಡ್ತಾ ಇದ್ರು, ಬಟ್ ಈಗ ಅಫಿಷಿಯಲ್ ಆಗಿ ಇವರಿಬ್ರು ಕೂಡ ಮದ್ವೆ ಆಗಿದ್ದಾರೆ. ಏನೇ ಆಗ್ಲಿ ಗೈಸ್, ನಮ್ಮ ರಿಕೋಶಿಯಾ ಅವರು ಸೊ ಇವರ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ಳೋಣ. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್ ನ ಇವರಿಬ್ರಿಗೂ ಕೂಡ ವಿಶ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ಬಗ್ಗೆ. ಡಬ್ಲ್ಯೂ ಅವರು ಇವರಿಬ್ಬರ ಮ್ಯಾಚ್ ನ ರಸ್ಸಲ್ ಮೇನಿಯಾ 41 ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಮ್ಯಾಚ್ ಕಾರ್ಡ್ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಇಷ್ಟೇ ಅಲ್ಲ ಗೈಸ್, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಲೈಟ್ ಆಗಿ ಇಂಜುರಿ ಕೂಡ ಆಗಿದೆ. ಎಸ್, ಯಾವ ಮೂಮೆಂಟ್ ಅಲ್ಲಿ ಅಂದ್ರೆ, ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕಾರ್ ಗ್ಲಾಸ್ ಮೇಲ್ಗಡೆ ಸೌತ್ ಆಫ್ ಎವರ್ ನ ಕನೆಕ್ಟ್ ಮಾಡ್ತಾರಲ್ಲ, ಆ ಒಂದು ಮೂಮೆಂಟ್ ಅಲ್ಲಿ ಆ ಒಂದು ಕಾರ್ ಗಾಜು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಕಣ್ಣಿಗೂ ಕೂಡ ಹೋಗಿ ಬಿದ್ದಿದೆಯಂತೆ. ಇದನ್ನ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ನೀವು ನೋಡ್ತಾ ಇರಬಹುದು, ದಟ್ ವಾಸ್ ರಿಯಲ್ ಗ್ಲಾಸ್, ಇಟ್ ಗಾಟ್ ಇನ್ ಟು ಮೈ ಐಸ್ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಟ್ವೀಟ್ ನ ಮಾಡಿ ತಿಳಿಸಿದ್ದಾರೆ. ಸೊ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಚಿಕ್ಕದಾಗಿ ಇಂಜುರಿ ಕೂಡ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸ್ಮ್ಯಾಕ್ ಡೌನ್ ನಲ್ಲಿ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ರೋಮನ್ ರೈನ್ಸ್, ಸೆತ್ ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವರ ಟ್ರಿಪಲ್ ಥ್ರೆಡ್ ಮ್ಯಾಚ್ ಈ ಬಾರಿಯ ರಸ್ಸಲ್ ಮೇನಿಯಾ 41 ಕೂಡ ಮೈನ್ ಇವೆಂಟ್ ಮಾಡ್ತಾ ಇದೆ ಅಂತ. ಅಂಡ್ ಇದ್ರ ಮುಖಾಂತರ ನಮ್ಮ ರೋಮನ್ ರೈನ್ಸ್ ಅವರು ಹೊಸ ರೆಕಾರ್ಡ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಈ ಬಾರಿಯ ರಸ್ಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಅವರು ಮೈನ್ ಇವೆಂಟ್ ಮಾಡ್ತಾ 10ನೇ ರಸ್ಸಲ್ ಮೇನಿಯಾ ಮೈನ್ ಇವೆಂಟರ್ ಅನ್ನೋ ಒಂದು ಹೊಸ ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಡಬ್ಲ್ಯೂ ಅಲ್ಲಿ ಹೈಯೆಸ್ಟ್ ರಸ್ಸಲ್ ಮೇನಿಯಾ ಮೈನ್ ಇವೆಂಟ್ ಮಾಡಿರೋ ಲಿಸ್ಟ್ ಅಲ್ಲಿ ಈಗ ರೋಮನ್ ರೈನ್ಸ್ ಅವರು ಟಾಪ್ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಆಕ್ಚುಲಿ ಕಳೆದ ವರ್ಷದ ರಸ್ಸಲ್ ಮೇನಿಯಾದಲ್ಲಿ ಅವರು ಟಾಪ್ ಅಲ್ಲಿ ಹೋಗಿ ಕೂತ್ಕೊಂಡಿದ್ರು. ಈಗ ಇನ್ನೂ ಸ್ವಲ್ಪ ಒಂದು ಮೆಟ್ಲು ಜಾಸ್ತಿನ ಏರಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ರೋಮನ್ ರೈನ್ಸ್ ಅವರು ಯಾವ್ಯಾವ ರಸ್ಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ರಸ್ಸಲ್ ಮೇನಿಯಾ 31 ನಲ್ಲಿ ಅವರು ಬ್ರಾಕ್ ಲೆಸ್ನರ್ ಹಾಗೆ ಸೆತ್ ರೋಲೆನ್ಸ್ ಅವ್ರನ್ನ ಫೇಸ್ ಮಾಡಿದ್ರು. ರಸ್ಸಲ್ ಮೇನಿಯಾ 32 ಅಲ್ಲಿ ಟ್ರಿಪಲ್ ಎಚ್ ಅವ್ರನ್ನ ಫೇಸ್ ಮಾಡಿದ್ರು. ರಸ್ಸಲ್ ಮೇನಿಯಾ 33 ಅಲ್ಲಿ ಅಂಡರ್ಟೇಕರ್ ಅವ್ರನ್ನ ಫೇಸ್ ಮಾಡಿದ್ರು. ರಸ್ಸಲ್ ಮೇನಿಯಾ 34 ಅಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಫೇಸ್ ಮಾಡಿದ್ರು. ಇದಾದ್ಮೇಲೆ ಗ್ಯಾಪ್ ನ ತಗೊಂಡು ರಸ್ಸಲ್ ಮೇನಿಯಾ 37 ಅಲ್ಲಿ ಎಡ್ಜ್ ಆಗಿ ಡೇನಿಯಲ್ ಬ್ರೈನ್ ಅವ್ರನ್ನ ಫೇಸ್ ಮಾಡಿದ್ರು. ರಸ್ಸಲ್ ಮೇನಿಯಾ 38 ಅಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಫೇಸ್ ಮಾಡಿದ್ರು. ರಸ್ಸಲ್ ಮೇನಿಯಾ 39 ಅಲ್ಲಿ ಕೋಡಿ ರೋಡ್ಸ್. ರಸ್ಸಲ್ ಮೇನಿಯಾ 41 ನ ನೈಟ್ 1 ನಲ್ಲಿ ಕೋಡಿ ರೋಡ್ಸ್ ಹಾಗೆ ಸೆತ್ ರೋಲೆನ್ಸ್ ಅವ್ರನ್ನ ಫೇಸ್ ಮಾಡಿ, ನೈಟ್ 2 ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ. ಅಂಡ್ ಈಗ ರಸ್ಸಲ್ ಮೇನಿಯಾ 41 ನ ನೈಟ್ 1 ನಲ್ಲಿ ಸೆತ್ ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಮುಖಾಂತರ ರೋಮನ್ ರೈನ್ಸ್ ಅವರು ತನ್ನ 10ನೇ ರಸ್ಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ.
ಕಂಟಿನ್ಯೂಸ್ ಆಗಿ 6ನೇ ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡೋದಕ್ಕೆ ರೋಮನ್ ರೈನ್ಸ್ ಅವರು ಹೋಗ್ತಾ ಇದ್ದಾರೆ. ಸೊ ದಿನೇ ದಿನೇ ಹೊಸ ಮೈಲ್ ಸ್ಟೋನ್ ನ ರೋಮನ್ ರೈನ್ಸ್ ಅವರು ಅಚೀವ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇದಕ್ಕೆ ಅಲ್ವಾ ಗಾಯ್ಸ್ ಅವರು ಕಂಪನಿನ ಕ್ಯಾರಿ ಮಾಡ್ತಾ ಹೋಗ್ತಾ ಇರೋದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕಿಲಾಡಿ ಪಾಲ್ ಹೀಮನ್ ಅವರ ಬಗ್ಗೆ. ನಾನು ಪಾಲ್ ಹೀಮನ್ ಅವ್ರನ್ನ ಯಾಕೆ ಕಿಲಾಡಿ ಅಂತ ಕರೆದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಕಳೆದ ಸ್ಮ್ಯಾಕ್ ಡೌನ್ ಅಲ್ಲಿ ನಿಮಗೆ ಗೊತ್ತಿರಬಹುದು, ನಮ್ಮ ರೋಮನ್ ರೈನ್ಸ್ ಅವರು ಅನ್ಕೋತಾರೆ ಸಿಎಂ ಪಂಕ್ ಅವರು ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡೋದೇ ಅವರ ಡ್ರೀಮು. ಅಂಡ್ ಆ ಒಂದು ಡ್ರೀಮ್ ನ ಪಾಲ್ ಹೀಮನ್ ಅವರ ಬಳಿ ಸಿಎಂ ಪಂಕ್ ಅವರು ಸಹಾಯವಾಗಿ ಕೇಳಿದ್ರು. ಅಂಡ್ ಈಗ ಆ ಒಂದು ಸಹಾಯನ ನಾನು ಕಂಪ್ಲೀಟ್ ಮಾಡಿಸ್ತಾ ಇದ್ದೀನಿ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಅನ್ಕೋತಾರೆ. ಬಟ್ ಸ್ಮ್ಯಾಕ್ ಡೌನ್ ಮುಗಿದ ಮೇಲೆ ನಮ್ಮ ಸಿಎಂ ಪಂಕ್ ಅವರು ಅನೌನ್ಸ್ ಮಾಡ್ತಾರೆ ಆ ಒಂದು ಸಹಾಯನ ನಾನು ಪಾಲ್ ಹೀಮನ್ ಅವರ ಕೈಯಲ್ಲಿ ಕೇಳಿಲ್ಲ ಅಂತ. ಬಟ್ ನಮ್ಮ ಪಾಲ್ ಹೀಮನ್ ಅವರು ರೋಮನ್ ರೈನ್ಸ್ ಅವರಿಗೆ ಸುಳ್ಳು ಹೇಳಿರ್ತಾರೆ, ಇದೇ ಒಂದು ಸಹಾಯನ ಸಿಎಂ ಪಂಕ್ ಅವರು ನನ್ನ ಬಳಿ ಕೇಳಿದ್ದು ಅಂತ. ಇಷ್ಟೇ ಅಲ್ಲ ಗಾಯ್ಸ್, ನಮ್ಮ ಸಿಎಂ ಪಂಕ್ ಅವರಿಗೆ ರಸಲ್ ಮೇನಿಯಾ ಮೇನ್ ಇವೆಂಟ್ ನ ರೋಮನ್ ರೈನ್ಸ್ ಅವರು ಕೊಟ್ಟಾದ್ಮೇಲೆ ಸಿಎಂ ಪಂಕ್ ನನ್ನನ್ನ ನೀನು ಅಕ್ನಾಲೇಜ್ ಮಾಡು ಅಂತ ಕೇಳ್ಕೊಂಡಾಗ ಸಿಎಂ ಪಂಕ್ ಅವರು ಕೂಡ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ನಾವು ಪಾಲ್ ಹೀಮನ್ ಅವ್ರನ್ನ ಗಮನಿಸಿದ್ರೆ ಪಾಲ್ ಹೀಮನ್ ಅವರು ಇಲ್ಲ ಪಂಕ್ ಅಕ್ನಾಲೇಜ್ ಮಾಡಬೇಡ, ನೋ ಸಿಎಂ ಪಂಕ್ ಅಂತ ಹೇಳ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ನಾನು ವಿಡಿಯೋ ಫುಟೇಜ್ ನ ಪ್ಲೇ ಮಾಡ್ತಾ ಇದ್ದೀನಿ. ನಮ್ಮ ಪಾಲ್ ಹೀಮನ್ ಅವರು ಕೆಳಗಡೆ ನೋ 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 ಅಂತ ಇದ್ದಾರೆ. ಆದ್ರೂ ಕೂಡ ನಮ್ಮ ಸಿಎಂ ಪಂಕ್ ಅವರು ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡ್ತಾರೆ. ಸೊ ಇಲ್ಲಿ ಹಿಂಟ್ ನಂತೂ ಕೊಟ್ಟಿದ್ದಾರೆ ನಮ್ಮ ಪಾಲ್ ಹೀಮನ್ ಅವರು, ನಾನು ಸಿಎಂ ಪಂಕ್ ಅವರ ಜೊತೆ ಇನ್ನೂ ಕೂಡ ಚೆನ್ನಾಗಿದ್ದೀನಿ. ಅಂಡ್ ಸಿಎಂ ಪಂಕ್ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡೋದು ಪಾಲ್ ಹೀಮನ್ ಅವರಿಗೆ ಇಷ್ಟ ಇಲ್ಲ ಅಂತ ಅವರಿಗಾಗಲೇ ಹಿಂಟ್ನ ಕೊಟ್ಟಿದ್ದಾರೆ. ಗಾಯ್ಸ್ ಇದ್ರ ಬಗ್ಗೆ ತುಂಬಾನೇ ಮಾತಾಡೋದಿದೆ, ಅದನ್ನೆಲ್ಲದನ್ನು ಕೂಡ ನಾನು ಸಪ್ರೇಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಏನೇ ಆಗ್ಲಿ ಗಾಯ್ಸ್, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಆ ಕಡೆ ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಅವರ ಸ್ಟೋರಿ ಲೈನು, ಹಾಗೆ ಈ ಕಡೆ ಸಿಎಂ ಪಂಕ್ ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮೆಗಾ ಸ್ಟೋರಿ ಲೈನು ಕೂಡ ರಸಲ್ ಮೇನಿಯಾನ ಮುನ್ನಡೆಸ್ತಾ ಇದೆ. ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.